ಹಾಯ್ ಹಲೋ ಫ್ರೆಂಡ್, ಹೇಗಿದ್ದೀರಾ? ಬನ್ನಿ ಫ್ರೆಂಡ್, ನಮ್ಮ ಬ್ಲಾಗ್ನು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ನಾನು ಇವತ್ತು ನಮ್ಮ ಶಾಲೆ ಮಾರ್ನಿಂಗ್ ಕ್ಲಾಸ್ ಫ್ರೆಂಡ್. ಇವತ್ತು ಶುಕ್ರವಾರ, ನಮಗೆ ಉರ್ದು ಶಾಲೆ ಅಲ್ಲ, ನಮ್ಮದು ಮಾರ್ನಿಂಗ್ ಕ್ಲಾಸು. ಅದಕ್ಕೆ ಇವತ್ತು 11:30ಗೆ ಬಂದುಬಿಟ್ಟೆ, ಎಲ್ಲ ತಿಂಡಿ ಕೊಟ್ಟು ಮಕ್ಕಳಿಗೆ. ಈಗ ಇವತ್ತು ಶುಕ್ರವಾರ ಅಲ್ಲ, ನಮಾಜ್ ಮಾಡಬೇಕು. ನಮಾಜ್ ಮಾಡಿ ಎಲ್ಲ ನೆಲ ಗಿಲ ಎಲ್ಲ ಕ್ಲೀನ್ ಆಯಿತು. ಪಾತ್ರೆ ಇದ್ವು, ಸ್ವಲ್ಪ ಬೆಳಗ್ಗೆ ಇಟ್ಟು ಹೋಗಿದ್ದು, ಎಲ್ಲ ಪಾತ್ರೆ ತೊಳೆದೆ ಫ್ರೆಂಡ್. ಎಲ್ಲ ಪಾತ್ರೆ ತೊಳೆದು ನೆಲ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಸ್ವಲ್ಪ ನಾನು ಬೆಳಗ್ಗೆ ಹೋಗೋದಲ್ಲ, ತಿಂಡಿ ತಿಂದಿದ್ದಿಲ್ಲ, ತಿಂಡಿ ತಿನ್ನಬೇಕೀಗ. ಎಲ್ಲ ನೆಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗೇನೂ ಇಲ್ಲ, ಸ್ವಲ್ಪ ಮೊಟ್ಟೆ ಹಾಕಿ ಎಗ್ ರೈಸ್ ಥರ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್. ಈ ಥರ ಎಗ್ ರೈಸ್ ಥರ ಮಾಡಿಕೊಂಡು ಮೊಟ್ಟೆ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನೇ ತಿಂದು ಸ್ವಲ್ಪ ನಮಾಜ್ ಮಾಡಬೇಕು. ಶುಕ್ರವಾರ ಇವತ್ತು ನಮಾಜ್ ಮಾಡಿ ಫಾತ್ಯ ಕೊಡಿಸಿ ಸ್ವಲ್ಪ ವಿಡಿಯೋ ಮಾಡೋಕೆ ಫ್ರೆಂಡ್. ಈಗ ವಿಡಿಯೋ ಮಾಡಲಿಲ್ಲ ನಾನು, ಬೆಳಗ್ಗಿಂದ ಬರೀ ಕೆಲಸನೇ ಆಗ್ಬಿಡುತ್ತೆ ಫ್ರೆಂಡ್ ನಮಗೆ ಶುಕ್ರವಾರ. ಬನ್ನಿ ಫ್ರೆಂಡ್, ಈಗ ತಿಂಡಿ ತಿನ್ನೋಣ. ನಿಮ್ದು ಆಯ್ತಾ ಫ್ರೆಂಡ್? ತಿಂಡಿ ಆಗಿರ್ಬೋದು ಅಂತ ತಿಳಿದೇನೆ ಫ್ರೆಂಡ್. ನಾವು ಮಾರ್ನಿಂಗ್ ಕ್ಲಾಸ್ ಹೋಗೋದಕ್ಕೆ 11 ಗಂಟೆ 11:30 ಆಗ್ಬಿಡುತ್ತೆ ನಾನು ತಿಂಡಿ ತಿನ್ನೋಕ್ಕೆ. ನಾನು ಶಾಲೆಯಲ್ಲೂ ತಿಂಡಿ ತಿನ್ನೋಕೆ ಹೋಗಲ್ಲ, ಯಾಕಂದರೆ ಶುಕ್ರವಾರ ಅಲ್ಲ ಇವತ್ತು. ನನಗೆ ಬಂದು ಕೆಲಸ ಮಾಡ್ಕೊಂಡು ನಮಾಜ್ ಮಾಡೋಕ್ಕೆ ಭಾಳ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಬೇಗ ಬಂದುಬಿಡ್ತೀನಿ ಫ್ರೆಂಡ್. ಅದಕ್ಕೆ ಮನೆಯಲ್ಲೇ ಕೂತ್ಕೊಂಡು ತಿಂಡಿ ತಿಂದು ಎಲ್ಲ ಕೆಲಸ ಮಾಡ್ಕೊಂಡು ನಮಾಜ್ ಮಾಡ್ತೀನಿ. ಏನಾದರೂ ಮಾಡೋಕೆ ಹೋದರೆ ಏನಾದರೂ ಆಗುತ್ತೆ ಅಂತಾರಲ್ಲ, ಆ ಥರ ಆಗಿಬಿಟ್ಟಿದೆ ನೋಡಿ. ಬೇಜಾರಾಗ್ಬಿಟ್ಟಿದೆ ಒಂಥರ. ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ 5G ಸಿಮ್ ಮಾಡಿಸಿದೆ ಹೋಗಿ ಶ್ರಾಳಕುಪ್ಪದಲ್ಲಿ. 5G ಸಿಮ್ ಮಾಡಿಸಿದ್ಮೇಲೆ ಅದು ಯಾರೋ ಹೇಳಿದ್ರಂತ ಹೇಳಿ 5G ಸಿಮ್ ಮೇಲೆ ಅನ್ಲಿಮಿಟೆಡ್ ಸಿಗುತ್ತೆ ಅಂತ ಹೇಳಿದ್ದಂತೆ ಸಮೀರಿಗೆ, ಯಾರೋ ಫ್ರೆಂಡು. ಅವನು ಬಂದು ಆಪ್ಷನಲ್ಲಿ ಹೋಗಿ ಅದೇನೋ ಓಕೆ ಕೊಟ್ಬಿಟ್ಟಿದ್ದಾನೆ. ಅದು ಈಗ ಏನಾಗ್ತಿದೆ ಅಂದರೆ, ಏನೋ ಪೋಸ್ಟ್ ಪ್ಯಾಡ್ ಅಂತೆ, ಆ ಪೋಸ್ಟ್ ಪ್ಯಾಡ್ ಆಗಿದೆ ಅಂತೆ. ಅದು ಲ್ಯಾಂಡ್ಲೈನ್ ಥರ ಸುಮ್ಮನೆ ಬಿಲ್ ಆಗ್ತಾನೇ ಇರುತ್ತಂತೆ. ಇದರಲ್ಲಿ ಡಾಟಾ ಇದೆ ಫ್ರೆಂಡ್, ಇನ್ನೂ 2 ತಿಂಗಳದ್ದು. ಅದು ಹಾಗೆ ಏರ್ತಾನೆ ಇರುತ್ತಂತೆ. ನಮಗೂ ಗೊತ್ತಾಗಲಿಲ್ಲ ಇವನು ಈ ಥರ ಮಾಡಿದಾನಂತ. ಅವನು ಒಂಥರ ಈ ಥರ ಆಗುತ್ತೆ ಅಂತ ತಿಳ್ಕೊಂಡು ಮಾಡಿಬಿಟ್ಟಿದ್ದಾನೆ. ಅದು ನಮಗೆ ಕಂಪ್ನಿಯಿಂದ ಫೋನ್ ಬಂತು. ಕಂಪ್ನಿಯಿಂದ ಫೋನ್ ಬಂದು ಹೋಗಿ ಏನು ಮಾಡಬೇಕು ಎಂತ ಮಾಡಬೇಕು ಅಂತ ಕೇಳಿದರೆ, ಅವರಿಗೆ ಇದು ಪೋಸ್ಟ್ ಪ್ಯಾಡ್ ಆಗಿದೆ, ತುಂಬ ಬಿಲ್ ಬರುತ್ತೆ, ಈಗಲೇ 1300 ರೂಪಾಯಿ ಆಗಿದೆ, ಇದು ತಿಂಗಳ ಲ್ಯಾಂಡ್ಲೈನ್ ಥರ ಬಿಲ್ ಬರುತ್ತೆ ನಿಮಗೆ, ನೀವು ಮಾಡಿದ್ರನ್ನ. ಇಲ್ಲ ಮಾಡಿಲ್ಲ ಅಂದೆ. ಹಾಗಾದರೆ ನೀವು ಯಾವುದಾದ್ರೂ ಏರ್ಟೆಲ್ ಆಫೀಸ್ ಹತ್ತಿರ ಇದ್ದರೆ ಹೋಗಿ ಇದು ಕ್ಯಾನ್ಸಲ್ ಮಾಡಿಕೊಂಡು ಆ ಬಿಲ್ ಇರೋ ಪೇ ಮಾಡಿರಿ ಅಂದರು. ಅದಕ್ಕೆ ನಮ್ಮ ಪಕ್ಕ ಇಲ್ಲಿ ಶ್ರಾಳಗುಪ್ಪದಿಂದ ಹೋದೆ. ಆ ಆಫೀಸಲ್ಲಿ ಅವ್ರು ಕೇಳಿದರೆ, ನಮಗೆ ಅದ್ರ ಬಗ್ಗೆ ಅಷ್ಟು ಈಗ ಗೊತ್ತಿಲ್ಲ ಮೇಡಮ್, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನೀವು ಶಿವಮೊಗ್ಗಕ್ಕೆ ಹೋಗಿ ಆಫೀಸಿಗೆ, ನಮಗೆ ಅದ್ರ ಬಗ್ಗೆ ಏನಂತಲೇ ಗೊತ್ತಿಲ್ಲ. ಏನು ಮಾಡ್ಬೇಕು ಅನ್ನೋದು ಒಂಥರ ಹಿಂಸೆ ಆಗ್ಬಿಟ್ಟಿದೆ ನೋಡಿ ಫ್ರೆಂಡ್. ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನೋಡಿದರೆ ನಾವು ಬ್ಲಾಗು ಕೂಡ ಮಾಡ್ತೀವಿ, ನಾವು ನೋಡ್ತೇವೆ, ಆಮೇಲೆ ಕಾಲ್ ಬರುತ್ತೆ, ರೂಮಿಂಗ್ ಕೂಡ ಬೀಳ್ತಾ ಇದೆ ಅಂತೆ. ಏನು ಮಾಡಬೇಕಂತ ಅರ್ಥ ಆಗ್ತಾಯಿಲ್ಲ. ಶಿವಮೊಗ್ಗದಲ್ಲಿ ಅದೆಲ್ಲ ಆಫೀಸ್ ಇದೆ ಅಂತಲೂ ನಮಗೆ ಗೊತ್ತಿಲ್ಲ. ಅದಕ್ಕೆ ಏನು ಮಾಡ್ಬೇಕನ್ನೋದೇ ತಲೆ ಒಂಥರ ಹಿಡಿಸ್ಬಿಟ್ಟಿದೆ ನೋಡಿ. ನಿಮಗೂ ಏನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್. ಇದ್ರ ಬಗ್ಗೆ ಏನು ಮಾಡಬೇಕಂತ ನಮಗೆ ಸ್ವಲ್ಪ ನಿಮಗೆ ಗೊತ್ತಿದ್ದರೆ ನಮಗೆ ತಿಳಿಸಿ. ಏನೋ ಇವನಿಗೆ ಹೇಳ್ದಂತ ಇವನು ಎಲ್ಲೋ ಹೋಗಿ ಆಪ್ಷನಲ್ಲಿ ಹೋಗಿ ಏನೋ ಮಾಡಿಬಿಟ್ಟಿದ್ದಾನೆ. ಈಗ ತುಂಬ ಒಂಥರ ಹಿಂಸೆ ಆಗಿಬಿಟ್ಟಿದೆ ನೋಡಿ. ಈ ಕಡೆ ನೆಟ್ಟು ಇದೆ, ಈ ಕಡೆ ನೋಡಿದರೆ ಅದು ಪೋಸ್ಟ್ ಪ್ಯಾಡ್ ಆಗಿದೆ ಅಂತೆ. ಅದಕ್ಕೆ ಏನು ಮಾಡ್ಬೇಕನ್ನೋದೇ ಅರ್ಥ ಆಗ್ತಾಯಿಲ್ಲ ನೋಡಿ. ಮಕ್ಕಳು ಏನಾದರೂ ಒಂದು ತಿಳ್ಕೊಂಡು ಮಾಡೋಕ್ಕೆ ಹೋಗ್ತವೆ, ಅದೇನಾದರೂ ಆಗ್ಬಿಡುತ್ತೆ ಫ್ರೆಂಡ್. ಅದಕ್ಕೆ ಏನು ಮಾಡ್ಬೇಕಂತಲೇ ಅರ್ಥ ಆಗ್ತಾಯಿಲ್ಲ. ಆ ಸೆಟ್ಟಿಂಗಲ್ಲಿ ಏನು ಮಾಡ್ಬೇಕನ್ನೋದೇ ನಮಗೆ ಗೊತ್ತಿಲ್ಲ. ಅಷ್ಟೊಂದು ನಮಗೂ ಮೊಬೈಲಲ್ಲಿ ಇದಿಲ್ಲ ಫ್ರೆಂಡ್. ಈಗ ಏನು ಮಾಡಬೇಕು ಏನೋ. ಇವು ಏರ್ಟೆಲ್ ಆಫೀಸಿಂದನೂ ಈ ಥರ ಹೇಳಿಬಿಡ್ತಾರೆ ಒಬ್ಬೊಬ್ಬರು. ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅಷ್ಟು ನಾವು ಇದಿಲ್ಲ, ನಾವು ನೋಡಿ ಸಿಮ್ ಕೊಡ್ತೇವೆ ಅಷ್ಟೇ ಕೆಲಸ ಅಂತ ಇವ್ರು ಹೇಳ್ತಾರೆ. ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂದರೆ ನಾವು ಎಲ್ಲಿ ಹೋಗಿ ಏನು ಮಾಡಿಸ್ಬೇಕನ್ನೋದೇ ಅರ್ಥ ಇಲ್ಲ ನೋಡಿರಿ. ಈಗ ಮೊಬೈಲಲ್ಲಿ ಯಾರಾದರೂ ಮಾಡಿಕೊಡ್ತಾರೆ ಅನ್ನೋದೇನಾದರೂ ಗೊತ್ತಿದ್ದರೆ ಮಾಡಿಸ್ಬೋದು. ಯಾರ ಹತ್ರ ಕೊಟ್ಟು ಏನು ಮಾಡಿಸ್ಬೇಕನ್ನೋದೇ ಅರ್ಥ ಆಗ್ತಾಯಿಲ್ಲ ನೋಡಿರಿ. ಈ ಥರ ನಾವು ಒಂಥರ ದುಡ್ಕೊಂಡು ತಿಂತಾ ಇರ್ತೀವಿ, ಅದರಲ್ಲಿ ಮನೆ ಖರ್ಚು ಅದು ಇದು ಅಂದರೆ ಒಂಥರ ಕಷ್ಟ ಆಗಿರುತ್ತೆ. ಅದರಲ್ಲಿ ಈ ಥರ ಹೊಡ್ತಾ ಬಿದ್ದರೆ ಹೇಗೆ ಫ್ರೆಂಡ್? ತಿಂಗಳಿಗೆ 5,000 10,000 ಗಂಟಲೆ ಬಿಲ್ ಬರುತ್ತಂತೆ. ಎಲ್ಲಿಂದ ಇದು ಮಾಡ್ಬೇಕು ಹೇಳಿ? ಜನಕ್ಕೆ ಈ ಥರ ಆದರೆ ಏನು ಮಾಡ್ಬೇಕು ಹೇಳಿ ನೋಡೋಣ. ಈ ಥರನೂ ಆಗ್ಬಿಟ್ರೆ ಮೊಬೈಲು ಇಟ್ಕೊಂಡು ಇದು ಮಾಡೋಕ್ಕೆ ಹಿಂಸೆ ಆಗ್ಬಿಡುತ್ತೆ ಒಬ್ಬರಿಗೆ. ನನಗಂತೂ ತುಂಬ ಬೇಜಾರಾಗ್ಬಿಡ್ತು ನೋಡಿ ಫ್ರೆಂಡ್. ನೋಡಿ ಫ್ರೆಂಡ್, ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಮೊಬೈಲ್ ಕಡೆಯಿಂದ ನನಗಂತೂ ಒಂಥರ ತಿಳಿ ಹಿಡಿಸ್ಬಿಟ್ಟಿದೆ ನೋಡಿ. ಅವ್ರೇನಂತಾರೆ, ಇಲ್ಲ ಅಂದರೆ ನೀವೇ ಕ್ಯಾನ್ಸಲ್ ಮಾಡಿಬಿಡ್ರಿ ಮೇಡಮ್ ಅಂತ ನಾ ಫೋನಲ್ಲಿ ಹೇಳಿದರೆ, ಅವ್ರು ಅಂತಾರೆ
ನೀವು ಫೋನ್ಪೇ ಬಿಲ್ ಪೇ ಮಾಡಿದರೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ. ಯಾವ ಗ್ಯಾರಂಟಿ ಮೇಲೆ ಪೇ ಮಾಡ್ತೀರಾ ಹೇಳಿ ಫ್ರೆಂಡ್? ಏನಿದು ಎಂತನೇ ಗೊತ್ತಿಲ್ಲ. ಅವ್ರು ಹೇಳ್ತಾ ಹೋಗ್ತಾರಂತೆ ನಾವು ಫೋನ್ಪೇ ಮಾಡಬೇಕಂತೆ, ಇಲ್ಲ ಅಂದರೆ ಆಫೀಸಿಗೆ ತಿಳ್ಕೊಳ್ರಿ ಅಂತಾರೆ. ಆ ಆಫೀಸ್ ನೋಡಿದರೆ ಈ ಥರ ಹೇಳ್ತಾರೆ. ಅವ್ರು ನೋಡಿದ್ರೆ ಶಿವಮೊಗ್ಗ ಅದು ಇದು ತೋರಿಸ್ತಾರೆ. ಅದು ನೋಡಿದರೆ ಬಿಲ್ಲ ಇಷ್ಟು ಥರ ಹಾಗೆ ಏರ್ತಾನೆ ಹೋಗುತ್ತೆ ಅಂತಾರೆ. ಯಾವ ಥರ ಏನು ಮಾಡ್ಬೇಕಂತಲೇ ಅರ್ಥ ಇಲ್ಲ ನೋಡಿರಿ. ತುಂಬ ಒಂಥರ ಟೆನ್ಷನ್ ಆಗಿಬಿಟ್ಟಿದೆ ನೋಡಿರಿ, ಏನು ಮಾಡಬೇಕು ಏನು ಮಾಡಿದೆ. ನಮಾಜ್ ಮಾಡಿ ಫಾತ್ಯ ಕೊಡಿಸಿ ದೀಪ ಹಚ್ಚಿದೆ ಫ್ರೆಂಡ್. ಈಗ ನಮಾಜ್ ಆಯಿತು. ಈಗ ಸುಮ್ಮನೆ ಹೊರಗೆ ಹಿಂಟ್ಲಾಗಿ ಬಂದೆ, ನೀರು ಬರ್ತಾಯಿತ್ತು. ನಮ್ಮ ಸಮೀರು ನೋಡಿ ಇಲ್ಲಿ ಒಂದೆರಡು ಅಡಿಕೆ ಇವು ಸೊಸಿ ಸಿಕ್ಕಿತು ಅಂತ ಸಣ್ಣವು, ಅದು ನೆಟ್ಟಿದ್ದ ಹಾಗೆ ನೋಡಿರಿ ಎಷ್ಟು ದೊಡ್ಡಕ್ಕಾಗಿದ್ದಾವೆ. ಇದು ಅಲೋವೆರಾ ನೋಡಿ. ಗಿಡ ಸಾಕೋಕ್ಕೆ ಅಂತ ಅಂದರೆ ಭಾಳ ಇಷ್ಟ ನನಗೆ. ನೋಡಿ ಇದು ಮಾಡಿ ಪರ್ದೆ ಕಟ್ಟಿದ್ದ. ನಾನೀಗ ಬಂದು ನೋಡಿದೆ, ಆ ಸಸಿ ಅಲ್ಲೇ ದೊಡ್ಡಕ್ಕಾಗ್ಬಿಟ್ಟಿದ್ದಾವೆ. ಮಳೆಗಾಲದಲ್ಲಿ ನಮಗೂ ಅದು ಇದು ಕೆಲಸದಲ್ಲಿ ದ್ಯಾಸೆ ಮಾಡಲ್ಲ. ನೋಡಿ ಇಲ್ಲಿ ಅಲೋವೆರಾ ಗಿಡನೂ ಅಡಿಕೆ ಸಸಿ ಇಷ್ಟು ದೊಡ್ಡಕ್ಕಾಗ್ಬಿಟ್ಟಿದ್ದಾವೆ. ಅದಕ್ಕೆ ಸ್ವಲ್ಪ ನೀರು ಹಾಕಿದರೆ ಈಗ ಬೇಸಿಗೆಯಲ್ಲಿ ಸ್ವಲ್ಪ ಚೆನ್ನಾಗಿ ಆಗ್ತಾವಂತ ನೀರು ಹಾಕ್ತಾ ಇದ್ದೆ. ನೀರು ಹಾಕ್ತಾ ಹೋದರೆ ಈಗ ಇನ್ನೂ ದೊಡ್ಡಕ್ಕಾಗ್ತವೆ. ಅದು ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ ಇವು ಅಡಿಕೆ ಸೊಸೆ. ಇವು ಕನಕಾಂಬರಿ ಗಿಡ ನೋಡಿ. ಇವು ಈ ಪರ್ದೆ ಕಟ್ಟಿಬಿಟ್ಟಿದ್ದಾನೆ, ನಾನು ನೋಡೇ ಇಲ್ಲ. ಹಾಗೆ ಬಿಟ್ಟರೆ ಈ ಬೇಸಿಗೆಯಲ್ಲಿ ಒಣಗಿ ಹೋಗ್ಬಿಡ್ತವೆ. ಅವು ನೀರು ಹಾಕ್ಕಂತ ಹೋದರೆ ಚೆನ್ನಾಗಾಗ್ತವೆ ಈಗ. ಅವು ಹಂಗೆ ಮಾಡಿ ಅಲ್ಲೊಂದು ತೆಂಗಿನ ಸೊಸೆನೂ ಸಾಕಿದ್ದಾನೆ ನೋಡಿ. ಇಷ್ಟು ದೊಡ್ಡಕ್ಕಾಗಿದೆ ಅದು. ನೋಡಿ ಇಷ್ಟು ದೊಡ್ಡಕ್ಕಾಗಿದ್ದಾವೆ ತೆಂಗಿನ ಸಸಿ ಅವು. ನೋಡಿ ಫ್ರೆಂಡ್, ಇವತ್ತು ನನ್ನ ಹಳೆಯವು ಒಂದು 4 ಸಣ್ಣ ಮೊಬೈಲ್ ಇದ್ದವು. ನನ್ನವು ನಮ್ಮ ಮನೆಯವರು ಸೇರಿ ಹಾಗೆ ಇಟ್ಟಿದ್ದೆ. ನಾನು ಏನು ಮಾಡೋಕ್ಕೆ ಬರ್ತಾವೋ ಅದಕ್ಕೆ ಹಾಗೆ ಸುಮ್ಮನೆ ಇಟ್ಟಿದ್ದೆ. ಅದು ಏನೋ ಈ ಥರ ಸಾಮಾನು ಕೊಡ್ತೇನೆ ಅಂದಕ್ಕೆ ನಾನು ಅಲ್ಲೇನಂತ ನೋಡೋಕ್ಕೆ ಹೋದೆ. ಸ್ಕೂಟ್ರ್ ತೊಗೊಂಡು ಬಂದಿದ್ದರು. ಹಳೆ ಮೊಬೈಲ್ ಇದ್ದರೆ ಈ ಥರ ಗ್ಲಾಸು ಬಟ್ಲ ಕೊಡ್ತೀವಿ ಅಂತ. ಅದಕ್ಕೆ 4 ಇದ್ವು ಅವು. ನೋಡಿ, ಒಂದು ಮೊಬೈಲಿಗೆ 2 ಗ್ಲಾಸ್ ಕೊಟ್ಟಿದ್ದಾರೆ, ಇನ್ನೊಂದು 3 ಮೊಬೈಲಿಗೆ ಈ ಥರ ಬಟ್ಲ ಕೊಟ್ಟಿದ್ದಾರೆ. ನೋಡ್ರಿ ಎಷ್ಟು ಚೆನ್ನಾಗಿದ್ದಾವೆ. ಅಂದರೆ ಏನಪ್ಪ, ಕೆಳಗೆ ಬಿದ್ದರೆ ಪೀಸ್ ಆಗುತ್ತೆ, ಗಟ್ಟಿಯಿಂದ ಹುಷಾರಿಂದ ಕೆಲಸ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿದ್ದಾವೆ ಅಂದರೆ ನೋಡೋಕ್ಕಿದೆ. ನಾವು ಆ ಮೊಬೈಲ್ ಏನು ಯೂಸ್ ಮಾಡ್ತೀವಿ ಹಂಗೆ ಇಟ್ಟಿದ್ದೆ ಅಂತ ಎಷ್ಟು ಐಟಮ್ ಬಂದು ನೋಡಿ ಫ್ರೆಂಡ್. ಅದೇ ಅಂತಾರಲ್ಲ, ಏನಿದ್ರು ಒಗಾಸು ಹೊಡೆದು ಇಡಬೇಕು, ಏನಾದರೂ ಒಂದಿಲ್ಲ ಒಂದಿನ ಉಪಯೋಗಕ್ಕೆ ಬರ್ತಾರೆ ಅಂತ ಹೇಳ್ತಾವಲ್ಲ. ಅದಕ್ಕೆ ನೋಡಿ ಫ್ರೆಂಡ್, 1-2 ಗ್ಲಾಸು, 3 ಬಟ್ಲ ಬಂದು ಸಾಂಬಾರು ಹಾಕೋಕ್ಕೆ, ಏನಾದರೂ ಅನ್ನ ಹಾಕೋಕ್ಕೆ, ಹಾಕಿಡೋಕ್ಕೆ ಯಾರು ಬಂದಾಗ ಚೆನ್ನಾಗಾಗ್ತಾವೆ ನೋಡಿರಿ. ಈ ಥರ ಇದಾವೆ ನೋಡಿರಿ, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನಾನು ಇವತ್ತು ಆರಕ್ಕೆ ಅಂತಾರಲ್ಲ ಅದನ್ನು ಮಾಡ್ತಾಯಿದ್ದೀನಿ ನೋಡಿ. ಅದಕ್ಕಾಗಿ ನಾನು ಇಟ್ಟಿರೋದು. ಅದು ಮಾಡಿ ಮಾಡಿ ನೋಡಿ ಈ ಥರ ಆಗಿದೆ. ಇದು ಅದಕ್ಕಾಗಿ ಇಟ್ಬಿಟ್ಟಿದ್ದೀನಿ. ಈ ಬಟ್ಲನ್ನು, ಈ ಪಾತ್ರೆ ಅದಕ್ಕಾಗಿ ಇಟ್ಟಿದ್ದೀನಿ. ಅದಕ್ಕಾಗಿ ಇಷ್ಟು ಕಪ್ಪಾಗಿದೆ. ಕ್ಲೀನಾಗಿ ತೊಳೆಯೋಕ್ಕಂತೂ ಬರಲ್ಲ, ಅದಕ್ಕಾಗಿ ಫಿಕ್ಸ್ ಆಗಿಬಿಡುತ್ತೆ ಇದು. ನಾನು ಯಾವಾಗಾದರೂ ಬೇಕಿದ್ರೆ ಉಪಯೋಗಿಸೋಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ. ಅದು ಮಾಡೋಕ್ಕೆ 5 ಸ್ಪೂನ್ ಸಕ್ಕರೆ ತಗೊಂಡಿದ್ದೀನಿ ನೋಡಿ. ಇಲ್ಲಿ 2 ಸ್ಪೂನು ಟೀ ಪುಡಿ ತಗೊಂಡಿದ್ದೀನಿ. 2 ಸಾಮಗ್ರಿಯಿಂದ ಮಾಡ್ತೇನೆ ನಾನು ನೋಡಿ. ಇದನ್ನ ಈ ಥರ ಕಲಿಸ್ಕೋಬೇಕು ನೋಡಿ. ಈಗ ಇದಿರುತ್ತಲ್ಲ, ಇದ್ರ ಸುತ್ತಲಿಗೂ ಈ ಥರ ಹಾಕೋಬೇಕು ನೋಡಿ. ಈ ಥರ ಸುತ್ತಲಿಗೂ ಹಾಕೋಬೇಕು. ಈ ಥರ ಸುತ್ತಲಿಗೂ ಹಾಕ್ಕೊಂಡು ಮಧ್ಯ ಜಾಗ ಬಿಟ್ಕೋಬೇಕು. ಬಟ್ಲ ಹಾಕೋಣಕ್ಕೆ ಬೇಕಲ್ಲ ನೋಡಿ. ಈ ಥರ ಹಾಕೊಂಡಲ್ಲ ಈಗ ನಾನು. ಈ ಬಟ್ಲ ಇದೆಯಲ್ಲ, ಇದ್ರ ಮಧ್ಯೆ ಈ ಥರ ಇಡಬೇಕು. ಇಲ್ಲಿ ಗ್ಯಾಪ್ ಬಿಟ್ಟಿದ್ದೇನಲ್ಲ ಜಾಗ, ಇದ್ರ ಮಧ್ಯೆ ಈ ಥರ ಬಿಡಬೇಕು. ಈ ಥರ ಇಟ್ಟೆ. ಈಗ ಇದು
ನೋಡಿ ಗ್ಯಾಸ್ ಮೇಲೆ ಇಡ್ತೀನಿ ಈಗ. ತುಂಬ ದೊಡ್ಡ ಉರಿಲಿ ಇಡಬಾರ್ದು, ಚಿಕ್ಕ ಉರಿಲಿ ಇಡಬೇಕು. ನೋಡಿ ಇಷ್ಟು ಚಿಕ್ಕ ಅಂದರೆ ಇಷ್ಟು ಚಿಕ್ಕ ಮಾಡಿ ತುಂಬ ಇಟ್ಬಿಟ್ರೆ ಒಂಥರ ವಾಸನೆ ಬಂದುಬಿಡುತ್ತೆ, ಸೀದೋಗ್ಬಿಡುತ್ತೆ ಬೇಗ. ಇಷ್ಟು ಚಿಕ್ಕದು ಮಾಡಿ ಇದ್ರ ಮೇಲೆ ಇನ್ನೊಂದು ಪಾತ್ರೆ ಇಡಬೇಕು, ಅದರಷ್ಟೇ ಸಣ್ಣಕ್ಕೆ, ಅಂದರೆ ಹೊಗೆ ಹೋಗಬಾರ್ದು. ಅದರಲ್ಲಿ ನೀರಿರಬೇಕು, ಒಂದು ತುಂಬ ಇಲ್ಲದು ಅರ್ಧ ಆದರೂ ಈ ಬಟ್ಲ ಅರ್ಧ ಪಾತ್ರೆ ಅರ್ಧ ನೀರಿಟ್ಟು ಅದ್ರ ಮೇಲೆ ಮುಚ್ಚಿಬಿಡಬೇಕು. ಇದು ಸುಮಾರು ಒಂದಿಲ್ಲ ಅಂದರೂ ಒಂದು 5 ನಿಮಿಷ ಆದರೂ ಕುದಿ ಬರಬೇಕು. ಆವಾಗಲೇ ಅದರ ರಸ ಅದರಲ್ಲಿ ಆ ಬಟ್ಲದಲ್ಲಿ ಬೀಳುತ್ತೆ. ಆ ರಸ ಎಷ್ಟು ಬೀಳುತ್ತೋ ನೋಡಿ, ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ತಗೊಬಿಡಬೇಕು. ನೋಡಿ ಫ್ರೆಂಡ್, ಇದೊಂದು ಸ್ವಲ್ಪ ಕುದಿ ಬರಲಿ, ತೋರಿಸ್ತೇನೆ ಅವಾಗ. ನೋಡಿ ಫ್ರೆಂಡ್, ಈ ಥರ ಹೊಗೆ ಬರ್ತಾ ಇದೆ, ಆಗಿದೆ ಇದು. ಈಗ ಆಫ್ ಮಾಡಿಕೊಂಡು ಈಗ ಈ ಮೇಲಿನ ಪಾತ್ರೆ ಇಳಿಸಿ ಈ ಕಡೆ ಇಡೋಣ, ನೋಡೋಣ ಇದಾಗಿದೆ ಅಂತ. ನೋಡಿ ಎಷ್ಟು ಹೊಗೆ ಬರುತ್ತೆ ನೋಡಿ ಇದರಲ್ಲಿ. ಈಗ ಇದನ್ನು ಇಳಿಸ್ಕೊಂಡು ಒಂದು ಸೈಡಿಗೆ ಇಟ್ಕೊಬಿಡೋಣ. ನೋಡಿ ಇದ್ರ ಬಟ್ಲ ಇದೆ ಇಲ್ಲ, ಇದರಲ್ಲಿ ನೋಡಿ ಯಾವ ಥರ ನೀರು ಬಂದಿದೆ ಅಂತ. ಒಂಥರ ಕೆಂಪು ಕಲರ್, ಸ್ವಲ್ಪ ಡಾರ್ಕ್ ಬಂದಿರುತ್ತೆ ನೀರು. ಈ ನೀರನ್ನು ಹುಷಾರಿಂದ ತಗೋಬೇಕು, ಯಾಕಂದರೆ ಭಾಳ ಕೈ ಸುಡುತ್ತೆ ಇದು. ಸ್ವಲ್ಪ ಇದರಿಂದ ತೆಗಿಬೇಕಿನ್ನ. ನೋಡಿ ಎಷ್ಟು ಹುಷಾರಿಂದ ತಗೋಬೇಕಂದ್ರೆ, ಇಲ್ಲಾಂದರೆ ಕೈಗೆ ಹತ್ತಿದರೆ ಅದು ಸುಟ್ಟೇ ಹೋಗುತ್ತೆ ಕೈ. ನೋಡಿ ಒಂದು ಸಣ್ಣ ಇದರಿಂದ ತಕ್ಕೊಬಿಡ್ತೀನಿ. ಇದು ಕೆಳಗೆ ಇಡಂಗೂ ಇಲ್ಲ, ಒಂದು ಸೈಡಿಗೆ ಎಲ್ಲಾದರೂ ಪ್ಲೇಟ್ನಲ್ಲಿ ಇಟ್ಕೋಬೇಕು. ಸದ್ಯಕ್ಕೆ ಇಟ್ಕೊತೇನೆ ನೋಡಿ. ಈಗ ಇದು ಸ್ವಲ್ಪ ತಣ್ಣಗೆ ಆಗಬೇಕು ಫ್ರೆಂಡ್. ಇದು ಒಂದು ಗ್ಲಾಸ್ ತಗೊಳ್ತೀನಿ ನೀವು ನೋಡಿ. ಇಂಥ ಗ್ಲಾಸಲ್ಲಿ ಇದನ್ನು ಹಾಕೋಬೇಕು. ನೋಡಿ ಇಷ್ಟು ನೀರು ಬಂತು. ಇಷ್ಟು ನೀರು ಇದು ಬೇಗ ಖಾಲಿ ಆಗೋಲ್ಲ ಫ್ರೆಂಡ್. ಇದು ಇಲ್ಲ ಅಂದರೂ ಸುಮಾರು 1 ತಿಂಗಳಾದರೂ ಹಚ್ಕೋಬೋದು, ಇಷ್ಟು ನೀರು ಇಟ್ಕೊಂಡ್ರೆ. ಇದು ಒಂದು ಸತಿ ಹಚ್ಕೊಬಿಟ್ರೆ ಅದು 1 ತಿಂಗಳು 1.5 ತಿಂಗಳ ಮಟ್ಟ ಇದು ಕಲರೇ ಹೋಗಲ್ಲ ಫ್ರೆಂಡ್, ಉಗುರಿಗೆ ಹಚ್ಕೊಂಡಿದ್ದು. ಇದು ಏನಂದರೂ ಒಂದು ಸಣ್ಣ ಯಾವುದಾದ್ರೂ ಬಾಕ್ಸಲ್ಲಿ ಡಬ್ಬಿ ಸಣ್ಣ ಚಿಕ್ಕವು ಇರ್ತಾವಲ್ಲ, ಈ ಥರ ಬಾಕ್ಸು, ಅದರಲ್ಲಿ ಹಾಕ್ಕೊಂಡು ಇಟ್ಕೋಬೇಕು ಫ್ರೆಂಡ್. ನೋಡಿ ಈ ಪಾತ್ರೆ ಯಾವ ಥರ ಆಯ್ತಂತ, ಈ ಥರ ಆಗಿದೆ ನೋಡಿ. ಇದಕ್ಕೆ ಒಳಗಿಂದ ಯಾವುದಾದ್ರೂ ಚುಂಚ್ಕಾಯಿನೆಲ್ಲ ತಗೊಂಡು ಇವಾಗಲೇ ಹೊಸದ್ರಲ್ಲೇ ಕೆರೆದ್ಬಿಟ್ರೆ ಪೂರ್ತಿ ಹೋಗ್ಬಿಡುತ್ತೆ. ಹಾಗೆ ಇಟ್ಬಿಟ್ರೆ ಅದು ಗಟ್ಟಿಯಾಗಿ ಹಿಡಿಯುತ್ತೆ. ಇಲ್ಲಿ ನೋಡಿ ಈ ಕಡೆ ಈ ಥರ ಡಬ್ಬಿ ಇದೆ ಇಲ್ಲ, ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ನೋಡಿ ಇಷ್ಟಾಗಿದೆ. ಇದು 1 ತಿಂಗಳವರೆಗೂ ಯೂಸ್ ಆಗುತ್ತೆ. ಇದು ಈ ಥರ ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೋಬೇಕು. ನೋಡಿ ನನಗೆ ಎಷ್ಟು ಬೇಕಷ್ಟು 1 ಸ್ಪೂನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೇನೆ, ಸಾಕು ನನಗೆ. ಈಗ 3 ದಿನ ಹಚ್ಕೊಳಕ್ಕಾಗುತ್ತೆ. ಇದಕ್ಕೆ 1 ಸ್ಪೂನಷ್ಟು ರಸ ಹಾಕ್ಕೊಂಡು ಕಲಿಸ್ಕೊತ ಹೋಗ್ತೀನಿ. ಈಗ ಫಸ್ಟು ನೋಡೋಣ ಎಷ್ಟಾಗುತ್ತೋ ಅಂತ. ನೋಡಿ ಒಂದು ಬಟ್ಲದಲ್ಲಿ ಹಾಕ್ಕೊಂಡೆ ತಿರುಗಿಸ್ಕೊತ ಹೋಗ್ತೀನಿ. ಜಾಸ್ತಿ ಮಾಡ್ಕೊಂಡ್ರೂ ಅದು ಸರಿಯಾಗಿ ಕಲರ್ ಬರಲ್ಲ ಫ್ರೆಂಡ್. ಹೇಗೆ ಹತ್ತುತ್ತೋ ಆ ಥರ ಹಚ್ಕೋಬೇಕಷ್ಟೇ, ಮಾಡ್ಕೊತ ಮಸ್ತು ಹಚ್ಕೊತ ಹೋಗಬೇಕು. ಒಂದೇ ಸತಿ ತುಂಬ ಕಲಿಸ್ಕೊಂಡು ಇಟ್ಕೊಬಿಟ್ರೆ ಅದು ಅಷ್ಟು ಇದಾಗಲ್ಲ, ಕಲರು ಚೆನ್ನಾಗಿ ಬರಲ್ಲ. ಒಂದು ಬೆರಳಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಬೇಕು. ಈ ಥರ ಅದು ಚೆನ್ನಾಗಿ ಬಣ್ಣ ಅದರಲ್ಲಿ ಇದಾಗುತ್ತೆ. ನೋಡಿ ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ, ಸಾಕು. ನೋಡಿ ಈ ಥರ ಮಾಡಬೇಕು. ಒಂಥರ ಹಿಟ್ಟು ನಾದ್ತಾರಲ್ಲ ಆ ಥರ ಮಾಡ್ಕೋಬೇಕು ಫ್ರೆಂಡ್. ಈ ಸ್ಪೂನಲ್ಲಿ ಮಾಡೋಕ್ಕೆ ಹೋದರೆ ಆ ಥರ ನಾದಿದಂಗೆ ಆಗಲ್ಲ, ಅದು ಕಲರೇ ಅದರೊಳಗೆ ಹಿಟ್ಟಿನ ಒಳಗಡೆ ಮಿಕ್ಸ್ ಆಗಲ್ಲ. ಈ ಥರ ಬೆರಳಿಂದ ಈ ಥರ ಹಿಂಗೆ ಮಾಡ್ತಾಯಿದ್ರೆ ಅದು ತುಂಬ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಆವಾಗ ಒಂದರಲ್ಲಿ ಈ ಥರ ಎಲ್ಲ ದುಂಡಿಗೆ ಮಾಡ್ಕೋಬೇಕು. ಈ ಥರ ತುಂಬ ತಳ್ಳಗೂ ಆಗಬಾರ್ದಿದು, ನಿಲ್ಲಲ್ಲ ಬೆರಳಲ್ಲಿ. ಒಂಥರ ಊರಿಗೆ ಹಚ್ತೇವಲ್ಲ ಆ ಕಡೆ ಈ ಕಡೆ ಹರಡಿಬಿಡುತ್ತೆ. ಸ್ವಲ್ಪ ಗಟ್ಟಿ ಇದ್ದರೆ ಹಾಗೆ ಹಿಡ್ಕೊಂಡು ನಿಲ್ಲುತ್ತೆ. ನೋಡಿ
ಈ ಥರ ಆಯಿತು. ಇದನ್ನು ನೀವು ಈ ಕಡ್ಡಿಯಿಂದ ಆದರೂ ಹಚ್ಕೋಬೋದು ನೋಡಿ. ಈ ಥರ ಬೆರಳಿಗೆ ಈ ಥರ ಕಡ್ಡಿಯಿಂದ ಹಚ್ಕೊಳ್ಬೇಕು. ನೋಡಿ ಈ ಥರ ಬೆರಳಿಗೆ ಹಚ್ಕೊಳ್ತಾ ಹೋದರೆ ಇದು ಸುಮಾರು ಕಂಟಿನ್ಯೂ ಆಗಿ 3 ದಿನ ಹಚ್ಬೇಕು ನೋಡಿ ಫ್ರೆಂಡ್. ಫಸ್ಟಿಗೆ ಒಂಥರ ಹಳದಿ ಕಲರ್ ಬರುತ್ತೆ, ಇದು ಅರಿಶಿನ ಕಲರ್. ಆಮೇಲೆ ಕೆಂಪಗಾಗಿ 3 ದಿನಕ್ಕೆ ತುಂಬ ಚೆನ್ನಾಗಿ ಕಲರ್ ಬಂದುಬಿಡುತ್ತೆ. ಆವಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಬೆರಳಲ್ಲಿ ತುಂಬ ಚೆನ್ನಾಗಿ ಕಲರ್ ಎದ್ದು ಕಾಣುತ್ತೆ. ಇದು 1 ತಿಂಗಳು ಮುಟನೂ ಆ ಕಲರ್ ಹೋಗಲ್ಲ ನೋಡಿ ಬೆಳ್ಳಿಗೆ. ನಾವು ಇದನ್ನೇ ಮಾಡೋದು. ನಾವು ತುಂಬ ಇದಕ್ಕೆ ನೇಲ್ ಪಾಲಿಶ್ ಹಚ್ಚಲ್ಲ ಫ್ರೆಂಡ್, ಇದನ್ನೇ ತುಂಬ ಯೂಸ್ ಮಾಡೋದು ನಾವು. ನೋಡಿ ಈ ಥರ ಹಚ್ಕೊಬಿಟ್ರೆ 1 ತಿಂಗಳವರೆಗೂ ತುಂಬ ಚೆನ್ನಾಗಿ ಕಾಣುತ್ತೆ ಬೆರಳಲ್ಲಿ. ಅದರಲ್ಲೂ ಮತ್ತು ಹೋಗ್ತಾ ಇರುತ್ತಲ್ಲ ಅರ್ಧ ಬೆರಳಿಗಾಗಿ ಭಾಳ ಚೆನ್ನಾಗಿ ಕಾಣುತ್ತೆ. ಇನ್ನು ಅದು ಹೆಂಗೆ ಉಗುರು ಬೆಳೀತಾ ಇರುತ್ತೆ ಹಾಗೆ ಅರ್ಧ ಹಾಕ್ಕಂತ ಹೋಗುತ್ತೆ. ಆವಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅದೊಂಥರ ಡಿಸೈನ್ ಆಗಿ. ಈ ಥರ ಹಚ್ಕೊಂಡ್ರೆ ಇದು ಹರಡಲ್ಲ. ಈ ಥರ ಹತ್ತಿ ಕಡ್ಡಿಯಿಂದ ಹಚ್ಕೋಬೇಕು ನೋಡಿ ಫ್ರೆಂಡ್. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದು ಕಂಟಿನ್ಯೂ ಆಗಿ 3 ದಿನ ಹಚ್ಕೋಬೇಕು ಫ್ರೆಂಡ್, ಚೆನ್ನಾಗಿ ಕಲರ್ ಬರಬೇಕಂದ್ರೆ. ಈ ಥರ ಹಚ್ಕೊಂಡೆ ನೋಡಿ. ಪಾತ್ರೆ ಇದೆಲ್ಲ ಇದಕ್ಕೆ ನೋಡಿ ಯಾವ ಥರ ಇದು ಮಾಡ್ತಾರೆ. ಕೆರೆದ್ಬಿಡ್ತೀನಿ ನೋಡಿ ಯಾವ ಥರ ಎದ್ದು ಬಂದಿದೆ ಅಂದರೆ ತೋರಿಸ್ತಾನೆ ನೋಡಿ. ನೋಡಿ ಅದರೊಳಗಡೆ ವೇಸ್ಟೇಜ್ ಯಾವ ಥರ ಬರುತ್ತೆ ಅಂತ. ಆವಾಗ ಈ ಪಾತ್ರೆ ಕ್ಲೀನ್ ಆಗಿಬಿಡುತ್ತೆ. ಇಲ್ಲ ಅಂದರೆ ಮತ್ತೊಂದು ಸತಿ ಮಾಡೋಕ್ಕೆ ಬರಲ್ಲ ಫ್ರೆಂಡ್. ಆವಾಗ ಹಿಡಿದ್ಬಿಡುತ್ತಲ್ಲ ಮತ್ತೆ ಆ ಥರ ಮಾಡ್ಕೋಬೇಕು ಅನ್ಸುತ್ತೆ. ಯಾವ ಥರ ಎದ್ದು ಬರುತ್ತೆ ಅಂತ. ಪಾತ್ರೆ ಕ್ಲೀನ್ ಆಗಿಬಿಡ್ತು. ಈಗ ಇನ್ನೊಂದು ಸತಿ ಮಾಡೋಕ್ಕೆ ಭಾಳ ತುಂಬ ಚೆನ್ನಾಗುತ್ತೆ ಫ್ರೆಂಡ್. ನೋಡಿ ಈ ಥರ ಮಾಡಿ ಇಟ್ಕೊಂಡ್ರೆ ನೇಲ್ ಪಾಲಿಶಿಗೆ ದುಡ್ಡು ಹಾಕೋದು ವೇಸ್ಟು. ಅದು ಹಾಕಿದರೂ ಹಚ್ಕೊಂಡ್ರೂ ಕೂಡ 3 ದಿನ ಅಷ್ಟೇ ಬರುತ್ತೆ. 4ನೇ ದಿನ ಪಾತ್ರೆ ತಿಕ್ಕಿದ್ರೆ ಹೋಗ್ಬಿಡುತ್ತೆ. ಈ ಥರ ಮಾಡಿ ಇಟ್ಕೊಂಡ್ರೆ ಸುಮಾರು 1 ತಿಂಗಳ ಮಟ್ಟ 3 ದಿನ ಹಚ್ಚಿದ್ರೆ ಸಾಕು, 1 ತಿಂಗಳ ಮಟ್ಟ ಬರುತ್ತೆ. ಇದು ಹಾಗೆ ಉಳಿಯುತ್ತೆ. ಮತ್ತು 1 ತಿಂಗಳಾದಮೇಲೆ ಮತ್ತೆ ಇದು ಯೂಸ್ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್.